ಧನುಸ್ಸು ರಾಶಿ ಮಾರ್ಕೆಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಪಯಶಸ್ಸು, ಹಣದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಜೊತೆಗೆ ನಿಮ್ಮ ಕೆಲಸ ತೃಪ್ತಿಕರವಾಗಿಲ್ಲ ಅಂತಕ್ಕಂತಹ ಹಿರಿಯ ಅಧಿಕಾರಿಗಳ ಮೇಲಧಿಕಾರಿಗಳ ಏನೋ ಒಂದು ರೀತಿಯ ಅಸಮಾಧಾನ ನಿಮಗೆ ಹಿಂಸೆಯನ್ನು ಮಾಡ್ತಕ್ಕಂಥದ್ದು. ನಕಾರಾತ್ಮಕವಾದಂತಹ ಆಲೋಚನೆಗಳಿಂದಲೇ ನಿಮ್ಮ ಕೆಲಸದ ಗುಣಮಟ್ಟ ಹಾಳಾಯಿತು ಅಥವಾ ಕಡಿಮೆ ಆಯಿತು ಅಂತ ಹೇಳಬೇಕಾದಂಥದ್ದಾಗತ್ತೆ. ವಿದ್ಯಾರ್ಥಿಗಳು, ನೌಕರರು ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ವಿದ್ಯಾರ್ಥಿಗಳಿಗಂತೂ ನೀವು ಎಷ್ಟು ಕಷ್ಟಪಟ್ಟರೂ ಕೂಡ, ಎಷ್ಟು ಪರಿಶ್ರಮ ಹಾಕಿದರೂ ಕೂಡ ಕಡಿಮೆ ಅನ್ನುವಂಥ ದಿವಸವಾಗಿರುತ್ತೆ. ಮತ್ತು ಸ್ನೇಹಿತರು ನಿಮಗೆ ಸಹಕರಿಸೋದಿಲ್ಲ ಅಂತಕ್ಕಂತಹ ಏನೋ ಒಂದು ರೀತಿಯ ಅಸಮಾಧಾನ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಮನೆಗೆ ಬಂಧುಗಳು ಬರಬಹುದು, ವಾತಾವರಣ ಬದಲಾಗತ್ತೆ, ಸಮಯ ವ್ಯರ್ಥವಾಗತ್ತೆ, ಬಾಂಧವ್ಯ ತುಂಬ ದುರ್ಬಲವಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ. ಸಂಬಂಧಿಕರಲ್ಲಿ ಅಷ್ಟು ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ನಿರೀಕ್ಷೆ ಮಾಡಿದಂತಹ ಫಲಗಳು ಯಾವುದೇ ಕ್ಷೇತ್ರದಲ್ಲಿ ಸಿಕ್ಕಬೇಕಾದರೆ ಬಹಳ ಕಷ್ಟ ಇದೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡಿದರೆ ಅದು ಕೂಡ ಕಡಿಮೆನೇ. ಹಾಗಾಗಿ ತುಂಬ ಪರಿಶ್ರಮ ಪಟ್ಟಾಗ ಏನೋ ಸಮಾಧಾನಕರವಾದಂತಹ ಒಂದು ಉತ್ತರ ಅಥವಾ ಫಲಿತಾಂಶ ಸಿಕ್ಕಬಹುದು ಅಂತಕ್ಕಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಪ್ರೇಮಿಗಳಿಗೆ ಹಲವಾರು ಅಡೆತಡೆಗಳು, ಸಮಸ್ಯೆಗಳು, ಸವಾಲುಗಳು ಬರತಕ್ಕಂಥದ್ದು. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಅದನ್ನೆಲ್ಲ ಎದುರಿಸಿ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮಗೆ ಇರುತ್ತೆ ಅಂತ ಹೇಳಬೇಕು. ಉದ್ಯೋಗದಲ್ಲಿ ಬದಲಾವಣೆ ಆಗಲಿ, ಸ್ಥಾನಪಲ್ಲಟವಾಗಲಿ ಆಗಬಹುದು ಅನ್ನುವಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಆದರೆ ನಮಗೆ ಯಾವಾಗ ಭಗವದ್ ಅನುಗ್ರಹ, ಅದೃಷ್ಟ, ನಮ್ಮ ಸರಿಯಾದಂತಹ ಪ್ರಯತ್ನ ಇವು ವಿಫಲವಾಗುತ್ತೋ ಆಗ ಜೀವನದಲ್ಲಿ ಸಾಧನೆ ಶೂನ್ಯವಾಗುವಂಥದ್ದು. ಈ ಒಂದು ತತ್ವವನ್ನು ತಿಳಿದು ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ಹತ್ತಿರದವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಿ. ಬೇರೆಯವರ ತಪ್ಪುಗಳನ್ನು ಹುಡುಕಿ ಹೇಳುವ ಬದಲು ಉತ್ತಮವಾದಂತಹ ಸಲಹೆಯನ್ನು, ಕೈಲಾದ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ಇರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು ದೂರವಾಗಲಿ, ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರಕಲಿ, ಪ್ರಯತ್ನ ಮಾಡಿದಂತಹ ಕೆಲಸಗಳಲ್ಲಿ ಯಶಸ್ಸು ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಉದಾರ ವರ್ತನೆಗೆ ಕೆಲವೊಂದಷ್ಟು ಅನುಕೂಲಗಳಾಗತ್ತೆ. ಬೇರೆಯವರನ್ನು ಕಂಡ್ರೆ ಏನೋ ಒಂದಷ್ಟು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಇವತ್ತಿನ ಮನೋಭಾವ. ಬೇರೆಯವರೂ ಕೂಡ ನಿಮ್ಮ ಕೆಲಸದಲ್ಲಿ ಕೈ ಜೋಡಿಸ್ತಾರೆ, ನಿಮಗೆ ಸಹಾಯವನ್ನು ನೀಡ್ತಾರೆ ಎನ್ನುವಂಥದ್ದು. ಶತ್ರುಗಳು ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸಕ್ಕೆ ಹೋಗಿ ವಿಫಲರಾಗ್ತಾರೆ. ಅರ್ಥಾತ್ ನಿಮ್ಮ ವಿರೋಧಿಗಳ ಆಟ ನಿಮ್ಮ ಮುಂದೆ ಈ ದಿವಸ ಏನೂ ನಡೆಯೋದಿಲ್ಲ. ನೀವೇ ಜಯಶೀಲರಾಗ್ತೀರಿ, ವಿರೋಧಿಗಳನ್ನು ಎದುರಿಸ್ತೀರಿ, ಶತ್ರುಗಳನ್ನು ಹೆದರಿಸ್ತೀರಿ ಅಂತಕ್ಕಂಥದ್ದು. ಸಾಮಾಜಿಕ ವಲಯ ವಿಸ್ತಾರವಾಗ್ತಕ್ಕಂಥದ್ದು. ಇವತ್ತಿನ ಭಾಷೆಯಲ್ಲಿ ನೆಟ್ವರ್ಕ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಿತಿಮೀರಿದಂತಹ ಅನಾಹುತಗಳು ಏನೇ ಇದ್ದರೂ ಕೂಡ ಅದೆಲ್ಲ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ನೀವು ತೆಗೆದುಕೊಳ್ತಕ್ಕಂತಹ ಆ ಕ್ಷಣದ ನಿರ್ಧಾರ ಆಗತಕ್ಕಂತಹ ದೊಡ್ಡ ಅನಾಹುತವನ್ನು ತಪ್ಪಿಸ್ತಕ್ಕಂಥದ್ದು ಅನ್ನೋಂತ ಹೇಳಬೇಕು. ಬಂಧುಗಳಲ್ಲಿ, ಸ್ನೇಹಿತರ ಜೊತೆಯಲ್ಲಿ ವಿಶ್ವಾಸ ಗಟ್ಟಿಯಾಗುವಂಥದ್ದು, ಇದನ್ನು ಶಾಶ್ವತವಾಗಿರುವ ಹಾಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಸರ್ಕಾರಿ ಕೆಲಸಗಳೇನಾದರೂ ಇದ್ದರೆ ಅದೆಲ್ಲ ಇವತ್ತು ಪೂರ್ಣವಾಗ್ತಕ್ಕಂತಹ ಸೂಚನೆಗಳಿದೆ. ಯೋಗ ಅಥವಾ ಅದೃಷ್ಟ ನಿಮಗೆ ಈ ದಿವಸ ಒಲಿದಿದೆ ಅಂತ ಹೇಳಬೇಕಾದಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ, ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ವ್ಯವಹಾರದಲ್ಲಿ ಯಾವುದು ದುರ್ಬಲವಾದಂತಹ ಅಂಶಗಳಿದೆಯೋ ಅದನ್ನು ನೋಡಿ ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ನಮ್ಮ ದೌರ್ಬಲ್ಯವನ್ನೇ ಇಟ್ಟುಕೊಂಡು ಜನ ಆಟ ಆಡ್ತಾರೆ ಅಂತಕ್ಕಂಥದ್ದನ್ನು ಮತ್ತೆ
ಎಚ್ಚರಿಕೆಯಿಂದ ಹೇಳಬೇಕಾದಂಥದ್ದಾಗತ್ತೆ. ನಿಮಗೆಷ್ಟು ಬೇಕೋ ಅಷ್ಟು ವಿರಾಮ ಸಿಕ್ಕತ್ತೆ, ಆದರೆ ಪೂರ್ತಿ ದಿನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಒಳ್ಳೆಯ ಸಮಯಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡಿ ಅದರಿಂದ ಬರುವಂತಹ ಪುಣ್ಯವನ್ನು ನೀವು ಸಂಚಯ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಜಗಳ ಆಗೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಏಕಾಂತದಲ್ಲಿ ಕುಳಿತು ಒಬ್ಬರೇ ಇದ್ದು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹ ದಿವಸ ಇದು. ಒಂದು ಸಾರಿ ಸಿಂಹಾವಲೋಕನ ಅಂತ ಹೇಳ್ತಾರೆ, ಅದರ ಅರ್ಥ ಸಿಂಹ ಮುಂದಕ್ಕೆ ಹೋದಾಗೆ ಒಂದೊಂದು ಸಾರಿ ಹಿಂದೆ ತಿರುಗಿ ನೋಡುತ್ತಂತೆ. ಹಾಗೆ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂತಹ ಏರಿಳಿತಗಳನ್ನು ಒಂದು ಸಾರಿ ಗಮನಿಸ್ಕೊಳ್ಬೇಕು ಅಂತಕ್ಕಂತಹ ಅರ್ಥ. ತುಂಬ ಶಿಸ್ತುಬದ್ಧವಾಗಿರಬೇಕು ಅಂತ ಹೇಳಿ ಚಿಂತನೆಯನ್ನು ನಡೆಸ್ತೀರಿ, ಆದರೆ ಅದು ಸಾಧ್ಯ ಆಗೋದಿಲ್ಲ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ನಿಮಗಿರತಕ್ಕಂತಹ ಎಲ್ಲ ಗೊಂದಲಗಳಾಗಲಿ ಸಮಸ್ಯೆಗಳಾಗಲಿ ದೂರವಾಗಲಿ, ಮನಸ್ಸು ಶಾಂತ ಸ್ಥಿತಿಗೆ ಬರಲಿ. ಶುಭವಾಗಿ.